ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಅಧಿಕ ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಅಧಿಕ ಮಾಸದ ಮಹತ್ವವೇನು, ಅಧಿಕ ಮಾಸದಲ್ಲಿ ಮಾಡುವಂಥ ಪೂಜೆಗಿರುವ ಮಹತ್ವವೇನು, ನಾವು ಯಾವ ರೀತಿ ಪೂಜಾ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ನಾವು ಮುಖ್ಯವಾಗಿ ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು, ಯಾವೆಲ್ಲ ಕೆಲಸಗಳನ್ನ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ, ಅಧಿಕ ಮಾಸದಲ್ಲಿ ಮಾಡುವಂಥ ಕೆಲಸಕ್ಕೆ ಅಧಿಕವಾದ ಫಲ ಸಿಗುತ್ತದೆ ಅನ್ನೋದನ್ನು ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಹಾಗಾದರೆ ನಾವು ಅಧಿಕ ಮಾಸದಲ್ಲಿ ಯಾಕೆ ಇಷ್ಟೊಂದು ಅಧಿಕ ಮಾಸಕ್ಕೆ ನಾವು ಮಹತ್ವವನ್ನು ಕೊಡ್ತೀವಿ, ಈ ಒಂದು ಮಾಸದಲ್ಲಿ ದೇವತಾರಾಧನೆಯನ್ನು ಯಾಕೆ ಇಷ್ಟು ಮಾಡಬೇಕು, ಬೇರೆ ಕೆಲಸಗಳನ್ನ ಯಾಕೆ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅಧಿಕ ಮಾಸವನ್ನು ನಾವು ಶೂನ್ಯ ಮಾಸ, ಮಲಮಾಸ ಅಂತ ಕರಿತೀವಿ. ಹಾಗಾಗಿ ಈ ಒಂದು ಮಾಸದಲ್ಲಿ ಯಾವುದೇ ರೀತಿಯಾದಂಥ ಗೃಹ ಪ್ರವೇಶ ಆಗಿರ್ಬೋದು, ಅಥವಾ ಹೊಸ ಮನೆ ಕಟ್ಟಿಸೋದು, ಅಥವಾ ಹೊಸ ಮನೆಗೆ ಪಾಯ ಹಾಕೋದು, ಮದುವೆಯನ್ನು ನಿಶ್ಚಯ ಮಾಡೋದು, ನಿಶ್ಚಿತಾರ್ಥವನ್ನು ಮಾಡೋದು, ಮದುವೆಯನ್ನು ಮಾಡೋದು, ನಾಮಕರಣ, ಈ ರೀತಿಯಾದಂಥ ಕೆಲಸಗಳನ್ನ ನಾವು ಅಧಿಕ ಮಾಸದಲ್ಲಿ ಮಾಡೋದಿಲ್ಲ. ಯಾಕಂತಂದರೆ ಈ ಒಂದು ಮಾಸದಲ್ಲಿ ಶೂನ್ಯ ಫಲಿತಾಂಶ ಬರುತ್ತದೆ ಅನ್ನೋದು ನಂಬಿಕೆ. ಮತ್ತು ಅಷ್ಟೇ ಅಲ್ಲದೆ ಈ ಮಾಸದಲ್ಲಿ ದೇವತಾ ಆರಾಧನೆಗೆ ಮೀಸಲಾದಂಥ ಒಂದು ಮಾಸ. ಹಾಗಾಗಿ ಈ ಮಾಸದಲ್ಲಿ ದೇವತಾ ಆರಾಧನೆಯನ್ನು ಮಾಡೋದರಿಂದ ಅದರ ಒಂದು ಪುಣ್ಯ ಫಲ ಅನ್ನೋದು 100 ಪಟ್ಟು ಜಾಸ್ತಿ ಸಿಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ. ಇನ್ನು ಈ ಮಾಸದಲ್ಲಿ ನಾವು ಮುಖ್ಯವಾಗಿ ಬೆಳಿಗ್ಗೆ ಬೇಗ ಎದ್ದು ದೇವರ ಪೂಜೆಯನ್ನು ಮಾಡಬೇಕು ಮತ್ತು ಆದಷ್ಟು ಒಂದು ಹೊತ್ತು ಉಪವಾಸವನ್ನು ಮಾಡಬೇಕು. ಮತ್ತು ಈ ಮಾಸದಲ್ಲಿ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಆದಷ್ಟು ಈ ಒಂದು ಮಾಸದಲ್ಲಿ ದಾನ ಧರ್ಮವನ್ನು ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಪ್ರತಿದಿನ ತುಳಸಿ ಪೂಜೆಯನ್ನು ಮಾಡಬೇಕು. ಮತ್ತು ಅಧಿಕ ಮಾಸದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು. ಭಗವದ್ಗೀತೆ, ರಾಮಾಯಣದಂಥ ಮಹಾಕಾವ್ಯಗಳನ್ನು ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅನ್ನದಾನ, ವಸ್ತ್ರದಾನವನ್ನು ಮಾಡಬೇಕು. ದೇವಸ್ಥಾನಗಳಿಗೆ ಹೋಗಬೇಕು, ದೇವರ ದರ್ಶನವನ್ನು ಮಾಡಿ, ಅಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಬಡವರಿಗೆ ವಸ್ತ್ರದಾನ, ಅನ್ನದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಅಧಿಕ ಮಾಸದಲ್ಲಿ ನಾವು ಯಾವುದೇ ಒಂದು ಹೊಸ ವಾಹನವನ್ನು ಸಹ ಖರೀದಿ ಮಾಡಬಾರ್ದು ಅಂತಲೂ ಹೇಳ್ತಾರೆ ಸ್ನೇಹಿತರೆ. ಇನ್ನು ಈ ಒಂದು ಮಾಸದಲ್ಲಿ ಮುಖ್ಯವಾಗಿ ನಾವು ಯಾವುದೇ ದಾನವನ್ನು ಮಾಡಿದರೂ ಅದಕ್ಕೆ ವಿಶೇಷವಾಗಿ 33ರ ಒಂದು ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಯಾಕೆ ನಾವು 33 ಈ ಒಂದು ಸಂಖ್ಯೆಯಲ್ಲೇ ಮಾಡಬೇಕು ಅಂತಂದರೆ, ನಿಮಗೆಲ್ರಿಗೂ ಗೊತ್ತಿರ್ಬೋದು, 33 ಕೋಟಿ ದೇವತೆಗಳು, ಮುಕ್ಕೋಟಿ ದೇವತೆಗಳು ಅಂತ ಹೇಳ್ತಾ ಇರ್ತೀವಿ. ಹಾಗಾಗಿ ಅಧಿಕ ಮಾಸದಲ್ಲಿ 33 ಸಂಖ್ಯೆಗೆ ವಿಶೇಷ ಮಹತ್ವ ಇದೆ. ಹಿಂದೂ ಶಾಸ್ತ್ರಗಳಲ್ಲಿ 33 ಕೋಟಿ ದೇವತೆಗಳು ಎಂಬ ಉಲ್ಲೇಖ ಬರುತ್ತದೆ. ಅದರ ಸಂಕೇತವಾಗಿ 33 ದಾನವನ್ನು ಮಾಡ್ತಾರೆ. 33 ಯಾವುದೇ ಒಂದು ವಸ್ತುಗಳನ್ನ ದಾನವಾಗಿ ಕೊಟ್ಟರು ನಾವು 33ರ ಸಂಖ್ಯೆಯಲ್ಲೇ ಕೊಡಬೇಕಾಗುತ್ತದೆ ಸ್ನೇಹಿತರೆ. ಆ 33 ಸಂಖ್ಯೆಯ ಮಹತ್ವವೇನು, ನಾವು ಅಧಿಕ ಮಾಸದಲ್ಲಿ ಮುಖ್ಯವಾಗಿ ಯಾವೆಲ್ಲ ದಾನಗಳನ್ನ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾಕಂತಂದರೆ ಅಧಿಕ ಮಾಸಕ್ಕೆ ಈ ಒಂದು 33 ಕೋಟಿ ದೇವತೆಗಳ ಒಂದು ಪುಣ್ಯ ಅನ್ನೋದು ನಮಗೆ ಸಿಗುತ್ತದೆ ಅಧಿಕ ಮಾಸದ ಒಂದು ಪೂಜಾ ಫಲದಿಂದ ಅಂತ ಹೇಳ್ತಾರೆ. ಹಾಗಾಗಿ 33ರ ಒಂದು ಸಂಖ್ಯೆಗೆ ಅಷ್ಟೊಂದು ಮಹತ್ವ ಇದೆ ಸ್ನೇಹಿತರೆ. ಇನ್ನು 33ರ ಸಂಖ್ಯೆಯಲ್ಲಿ ನಾವು ಮಾಡುವಂಥ ದಾನ ಆಗಿರ್ಬೋದು, ಪೂಜಾ ವಿಧಾನ ಆಗಿರ್ಬೋದು, 33 ಸಂಖ್ಯೆಯಲ್ಲಿ ನಾವು ಮಾಡೋದ್ರಿಂದ ಅದರ ಒಂದು ಎಲ್ಲ ಒಂದು ಪೂರ್ಣ ಫಲ ಅನ್ನೋದು ಎಲ್ಲ ಸರ್ವ ದೇವತೆಗಳ ಪುಣ್ಯ ನಮಗೆ ಪ್ರಾಪ್ತಿಯಾಗುತ್ತದೆ ಅನ್ನೋ ಒಂದು ನಂಬಿಕೆಯೂ ಸಹ ಇದೆ ಸ್ನೇಹಿತರೆ. ಒಂದು ಶಂಖವನ್ನು ಹಾಕಿದ್ರು ನಾವು 33 ಶಂಖಗಳನ್ನ ಹಾಕಬೇಕು, 33 ಚಕ್ರಗಳನ್ನ ಹಾಕಬೇಕು. ಪದ್ಮ ಅಥವಾ ಗದೆ ಅಥವಾ ಇನ್ನು ಯಾವುದೇ ರೀತಿಯಾದಂಥ ಸ್ವಸ್ತಿಕ್ ಇರ್ಬೋದು, ನಾವು ಯಾವುದೇ ರೀತಿಯಾದಂಥ ರಂಗೋಲಿಯನ್ನು ಹಾಕಿ ದೇವರ ಮನೆಯಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ಅಂದರೆ 33ರ ಸಂಖ್ಯೆಯಲ್ಲಿಯೇ ನಾವು ಹಾಕಬೇಕಾಗುತ್ತದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಅಧಿಕ ಮಾಸದಲ್ಲಿ ನಾವು ಯಾವುದೇ ದಾನವನ್ನು ಮಾಡಿದರೂ 33ರ ಸಂಖ್ಯೆಯಲ್ಲೇ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾದರೆ ನಾವು ಯಾವೆಲ್ಲ ದಾನಗಳನ್ನ 33 ಸಂಖ್ಯೆಯಲ್ಲಿ ಮಾಡಬಹುದು, ಎಲ್ಲರೂ ಮಾಡುವಂಥ ದಾನಗಳನ್ನ
ಯಾವ್ಯಾವ ಎಲ್ಲರಿಗೂ ಶಕ್ತಿ ಇರುವಂಥ ದಾನಗಳು 33ರ ಸಂಖ್ಯೆಯಲ್ಲಿ ಯಾವೆಲ್ಲ ದಾನಗಳನ್ನ ಮಾಡಿದರೆ ಯಾವೆಲ್ಲ ಫಲ ಪ್ರಾಪ್ತಿಯಾಗುತ್ತದೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ.